246 ಆಯತ್ತಿನ ಕನ್ನಡ ಅನುವಾದ ಈ ಥರ ಇರ್ತದೆ. ಈ ಅನುವಾದವನ್ನು ತಾವುಗಳು ತಿಳಿದು ಬೇರೆಯವರಿಗೂ ಶೇರು ಮಾಡಲು ತಿಳಿಸಲಾಗಿದೆ. ಮೂಸಾರ ಅನಂತರ ಬನಿ ಇಸ್ರಾಯೇಲರ ಸರದಾರರ ಮೇಲೆ ಸಂಭವಿಸಿದುದರ ಬಗೆಗೆ ನೀವು ಯೋಚಿಸಿದಿರಾ? ಅವರು ತಮ್ಮ ಪ್ರವಾದಿಯರೊಡನೆ, ನಾವು ಅಲ್ಲಾಹನ ಮಾರ್ಗದಲ್ಲಿ ಯುದ್ಧ ಮಾಡಲಿಕ್ಕಾಗಿ ನಮಗೊಬ್ಬ ಅರಸನನ್ನು ನಿಯೋಗಿಸಿರಿ ಎಂದನು. ಪ್ರವಾದಿ ನಿಮಗೆ ಯುದ್ಧ ಮಾಡಲು ಅಪ್ಪಣೆ ಕೊಟ್ಟಾಗ ನೀವು ಯುದ್ಧ ಮಾಡದಿರಲಾರಿರಷ್ಟೇ ಎಂದು ಕೇಳಿದರು. ಅವರು, ನಾವು ನಮ್ಮ ಸ್ವಂತ ಮನೆಗಳಿಂದ ಹೊರಕಟ್ಟಲ್ಪಟ್ಟಿರುವಾಗ ಮತ್ತು ನಮ್ಮ ಮಕ್ಕಳು ಮರಿಗಳು ನಮ್ಮಿಂದ ಬೇರ್ಪಟ್ಟಿರುವಾಗ ನಾವು ಅಲ್ಲಾಹನ ಮಾರ್ಗದಲ್ಲಿ ಹೋರಾಟ ನಡೆಸದಿರುವುದಾದರೂ ಹೇಗೆ ಎನ್ನತೊಡಗಿದರು. ಆದರೆ ಅವರಿಗೆ ಯುದ್ಧ ಮಾಡಲು ಆಜ್ಞೆ ಕೊಟ್ಟಾಗ ಕೆಲವೇ ಮಂದಿಯನ್ನುಳಿದು ಮಿಕ್ಕೆಲ್ಲವರು ಬೆನ್ನು ತೋರಿಸಿದರು. ಅಲ್ಲಾಹ್ ಅವರ ಪೈಕಿ ಪ್ರತಿಯೊಬ್ಬ ಅಕ್ರಮಿಯನ್ನು ಚೆನ್ನಾಗಿ ಬಲ್ಲವನಾಗಿರುತ್ತಾನೆ.